ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸಹ ಬೆಳಗಿನ ನಮಸ್ಕಾರಗಳು. ನನ್ನ ಹೆಸರು ರವಿ ಎಂಬಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀ ತರಳಬಾಳು ಸಿದ್ದೇಶ್ವರ ಪ್ರೌಢಶಾಲೆ ತೂಲಹಳ್ಳಿ. ಇಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸುತ್ತೇನೆ. ಈಗ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅಡೆತಡೆ ಓಟ, ಅಡಲ್ ರೇಸ್ ಅಂತ ಕರೀತಾರೆ. ಎಂತ ಕರೀತಾರೆ? ಅಡಲ್ ರೇಸ್ ಅಂದ್ರೆ ಏನಪ್ಪ? ಅಡೆತಡೆ ಓಟ. ಇದರ ಬಗ್ಗೆ ನೀವು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಅದರ ಮುಂದುವರಿದ ಭಾಗವನ್ನು ನಾವು ಈ ತರಗತಿಯಲ್ಲಿ ನಾವು ನೋಡೋಣ. ದಿನಾಂಕ 21/12/2020 ವಾರ ಸೋಮವಾರ. ತರಗತಿ 10ನೇ ತರಗತಿ. ವಿಷಯ ದೈಹಿಕ ಶಿಕ್ಷಣ. ವಿಷಯ ದೈಹಿಕ ಶಿಕ್ಷಣ. ಅಧ್ಯಾಯ 7. ಅಧ್ಯಾಯ 7 ಅಡೆತಡೆ ಓಟ. ಅಡೆತಡೆ ಓಟ ಇಂಗ್ಲಿಷ್ ನಾವು ಹರ್ಡಲ್ ರೇಸ್ ಅಂತ ಕರೀತಾರೆ. ಹರ್ಡಲ್ ರೇಸ್. ಇದರಲ್ಲಿ ಬರ್ತಕ್ಕಂಥ ಕಲಿಕಾಂಶಗಳನ್ನು ನೀವು ಇಂದಿನ ತರಗತಿಯಲ್ಲಿ ನೀವು ನೋಡಿದ್ದೀರಾ. ಹರ್ಡಲ್ಸ್ ರಚನೆ ಇರ್ತಕ್ಕಂಥ ಈ ಕಲಿಕಾಂಶಗಳಲ್ಲಿ ಮೊದಲನೇದಾಗಿ ಹರ್ಡಲ್ಸ್ ರಚನೆ, ವಿವಿಧ ಸ್ಪರ್ಧೆಗಳು, ವಿವರಗಳು ಮತ್ತು ನಿಯಮಗಳು, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಪರಿಚಯ ಮತ್ತು ದಾಖಲೆಗಳು. ಈಗ ವಿವಿಧ ಸ್ಪರ್ಧೆಗಳ ವಿವರವನ್ನು ಸಹ ನೀವು ಇಂದಿನ ತರಗತಿಯಲ್ಲಿ ನೋಡಿದ್ದೀರಾ. ಈಗ ವಿವಿಧ ಸ್ಪರ್ಧೆಗಳ ಪರಿಚಯವನ್ನು ನಾವು ಈಗ ಮಾಡ್ಕೊಳ್ತಾ ಹೋಗೋಣ. ಈಗ ಮೊದಲನೇದಾಗಿ ಪಿಟಿ ಉಷಾ. ಪಿಟಿ ಉಷಾ ಇವರ ಬಗ್ಗೆ ನಾವು ಪರಿಚಯವನ್ನ ಈ ತರಗತಿಯಲ್ಲಿ ನಾವು ಮಾಡಿಕೊಳ್ಳೋಣ. ಯಾಕಪ್ಪ ಇವರು ಅಡೆತಡೆ ಓಟದಲ್ಲಿ ಮಾಡತಕ್ಕಂಥ ಸಾಧನೆಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಪಿಟಿ ಉಷಾ ಅವರ ಪೂರ್ಣ ಹೆಸರು ಪಿಡುವಳ್ಳಕಂಡೆ ತೆಕ್ಕೆ ಪರಮಿಲ್ ಉಷಾ ಅಂತೇಳಿ ಇವರ ಪೂರ್ಣ ಹೆಸರು. ಅವರನ್ನು ಪಯೋಡಿ ಎಕ್ಸ್ಪ್ರೆಸ್ ಅಂತ ಸಹ ಕರೀತೀವಿ. ಎಂತ ಕರೀತವಪ್ಪ? ಪಯೋಡಿ ಎಕ್ಸ್ಪ್ರೆಸ್. ಎಕ್ಸ್ಪ್ರೆಸ್ ಅಂತೇಳಿ ಕರಿತೀವಿ. ಪಯೋಡಿ ಎಕ್ಸ್ಪ್ರೆಸ್ ಹೆಸರಿನಿಂದಲೂ ಸಹ ನಾವು ಇವರನ್ನ ಕರೆಯುತ್ತಾರೆ. ಇವರು ನಮ್ಮ ದೇಶದವರು. ಪಿಟಿ ಉಷಾ ಇವರು ನಮ್ಮ ಭಾರತೀಯ ಕ್ರೀಡಾಪಟು. ಉಷಾ 27 ಜೂನ್ 1964ರಲ್ಲಿ ಕೇರಳದ ಪಯೋಡಿ ಕುಜಿಕೊಡೆ ಜಿಲ್ಲೆಯಲ್ಲಿ ಜನಿಸಿದರು. ಎಷ್ಟು ಲಪ್ಪ ಯೋಜನ? 27 ಜೂನ್ 1964. 27 ಜೂನ್ 1964ರಲ್ಲಿ ಪಿಟಿ ಉಷಾ ಇವರ ಜನನ ಅಂತಕ್ಕಂಥ ಆಯಿತು. ಎಲ್ಲಪ್ಪ? ಸ್ಥಳ ಯಾವಪ್ಪ? ಕೇರಳ ರಾಜ್ಯ. ಪಿಟಿ ಉಷಾ ಇವರು ಯಾವ ರಾಜ್ಯದವರಂದ್ರೆ ಪಿಟಿ ಉಷಾ ಇವರು ಕೇರಳ ರಾಜ್ಯದವರು. ಪಯೋಡಿ ಕುಜಿಕೊಡೆ ಜಿಲ್ಲೆಯಲ್ಲಿ ಪಡೆದ ಇವರ ಜನನ ಅಂತಕ್ಕಂಥ ಆಯಿತು.
ಟ್ರ್ಯಾಕ್ ಮತ್ತು ಫೀಲ್ಡ್ ಅಂತ ಸಹ ಕರೀತಾರೆ. ಏನಪ್ಪ ಇವರು ಅಡೆತಡೆ ಓಟಗಳನ್ನ ಆರಿಸ್ಕೊಂಡ್ರು, ಅದ್ರಲ್ಲಿ ಏನ್ ಮಾಡಿದ್ರಪ್ಪ ದ್ವಿತೀಯ ಸ್ಥಾನವನ್ನ ಇವರು ಪಡ್ಕೊಳ್ತಾ ಹೋದ್ರು. ಹಾಗಾಗಿ 1976ರಲ್ಲಿ ಕೇರಳ ಸರ್ಕಾರ ಪ್ರಾರಂಭಿಸಿದ ಮಹಿಳೆಯರ ಕ್ರೀಡಾ ಶಾಲೆಗೆ ಸೇರಿದರು. ಇವರು ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ಸಾಧನೆಯನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಕೇರಳದ ಕ್ರೀಡಾ ಶಾಲೆ ಅಂತಕ್ಕಂಥ ಇತ್ತು. ಆ ಕ್ರೀಡಾ ಶಾಲೆಗೆ ಏನ್ ಮಾಡಿದ್ರಪ್ಪ ಇವರು ಪ್ರವೇಶವನ್ನ ಪಡೆದರು. ಕ್ರೀಡಾ ಶಾಲೆಗೆ ಪ್ರವೇಶ ಆಯಿತು. ಯಾವುದು? ಪಿಟಿ ಉಷಾ. ಇವರು 1979ರಿಂದ ಕ್ರೀಡೆಗಳಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಭಾಗವಹಿಸಕ್ಕೆ ಪ್ರಾರಂಭವನ್ನ ಮಾಡಿದ್ರು. 1979ರಿಂದ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಏನ್ ಮಾಡಿದ್ರು ಪ್ರಾರಂಭವನ್ನ ಮಾಡಿದ್ರು. ಪ್ರಸ್ತುತ ಉಷಾ ರೈಲ್ವೆ ಉದ್ಯೋಗಿ ಆಗಿದ್ದಾರೆ. ಇವರ ಸಾಧನೆಯನ್ನ ಮನಗಂಡಂತ ಕೇಂದ್ರ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರೆ ರೈಲ್ವೆ ಇಲಾಖೆಯಲ್ಲಿ ಏನ್ ಮಾಡಿದಪ್ಪ ಅಂದ್ರೆ ಒಂದು ಉದ್ಯೋಗವನ್ನ ಕೊಟ್ಟಿದೆ. ಆ ರೈಲ್ವೆ ಇಲಾಖೆಯಲ್ಲಿ ಏನ್ ಮಾಡಿದ್ರಪ್ಪ ಇವರು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ರೈಲ್ವೆ ಇಲಾಖೆಯಲ್ಲಿ ಪಿಟಿ ಉಷಾ ಕರ್ತವ್ಯವನ್ನ ಈಗ ನಾವು ಪ್ರಸ್ತುತ ನಿರ್ವಹಿಸ್ತಾ ಇದ್ದಾರೆ. ಉಷಾ ಸ್ಕೂಲ್ ಆಫ್ ಅಥ್ಲೆಟಿಕ್ಸ್ ಅನ್ನು ಕೇರಳದಲ್ಲಿ ನಡೆಸ್ತಾರೆ. ಇವರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಇವರದೇ ಒಂದು ಶಾಲೆಯನ್ನ ಪ್ರಾರಂಭ ಮಾಡಿದ್ರು. ಯಾವುದಪ್ಪ ಶಾಲೆ? ಉಷಾ ಸ್ಕೂಲ್ ಆಫ್ ಅಥ್ಲೆಟಿಕ್ಸ್. ಅಥ್ಲೆಟಿಕ್ಸ್ ಅಂದ್ರೆ ನೀವು ನೋಡಿದ್ರಿ ಹೇಳಿದ ತರಗತಿಯಲ್ಲಿ ಮೇಲಾಟಗಳು. ಆ ಮೇಲಾಟದ ಒಂದು ಸ್ಪರ್ಧೆಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಉಷಾ ಸ್ಕೂಲ್ ಆಫ್ ಅಥ್ಲೆಟಿಕ್ಸ್ ಅನ್ನ ಕೇರಳದಲ್ಲಿ ಸ್ಥಾಪನೆ ಮಾಡಿದ್ರು. ಕೇರಳದಲ್ಲಿ ಸ್ಥಾಪನೆ ಮಾಡಿದ್ರು. ಇವರ ಪರಿಚಯ ಇಷ್ಟೆಲ್ಲ ಇವರ ಪರಿಚಯವನ್ನ ನಾವು ನೋಡಿದ್ವಿ. ಹಾಗಾದ್ರೆ ಇವರ ಸಾಧನೆಗಳನ್ನ ನಾವು ಮೆಲುಕಾಗೋಣ. ಏನಪ್ಪ ಕ್ರೀಡಾ ಸಾಧನೆಗಳು? ಪಿಟಿ ಉಷಾ ಇವರ ಕ್ರೀಡಾ ಸಾಧನೆಗಳು. ಕ್ರೀಡಾ ಸಾಧನೆಗಳು. ಉಷಾ ನ್ಯಾಷನಲ್ ಸ್ಕೂಲ್ ಆಫ್ ಗೇಮ್ಸ್ ನಲ್ಲಿ ಭಾಗವಹಿಸಿದಾಗ OM ನಂಬಿಯರ್ ಉಷರವರ ಪ್ರತಿಭೆಯನ್ನ ಗುರುತಿಸಿದರು. ಉಷರವರ ಪ್ರತಿಭೆಯನ್ನ ಗುರುತಿಸಿದವರು ಯಾರಪ್ಪ ಅಂತ ನೀವು ಕೇಳಿದ್ರೆ OM ನಂಬಿಯರ್. OM ನಂಬಿಯರ್ ಇವರು ಉಷರ ಸಾಧನೆಯನ್ನ ಗುರುತಿಸಿದಂತಹ ವ್ಯಕ್ತಿ. ಇವರ ಪ್ರತಿಭೆಯನ್ನ ಹೊರಗೆಡಲಿಕ್ಕೆ ಗುರುತಿಸಿದಂತಹ ಪ್ರಮುಖವಾದ ವ್ಯಕ್ತಿ ಯಾರಪ್ಪ? OM ನಂಬಿಯರ್. ಉಷರವರ ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ಕೋಚ್ ಆದರು. ಏನಪ್ಪ ಕೋಚ್ ಅಂದ್ರೆ ತರಬೇತಿಯನ್ನ ನೀಡಿದ್ರು. ಕೋಚ್ ಆಗಿ ಕ್ರೀಡಾ ಜೀವನ ಪೂರ್ತಿ ತರಬೇತಿಯನ್ನು ಅವರು ಕ್ರೀಡಾ ಜೀವನದ ಉದ್ದಕ್ಕೂ ಸಹ ಏನ್ ಮಾಡಿದ್ರಪ್ಪ ಈ ನಂಬಿಯರ್ ಅವರು ತರಬೇತಿಯನ್ನ ನೀಡಿದ್ರು. ಯಾರಿಗೆ? ಪಿಟಿ ಉಷಾ ಇವರಿಗೆ. ಮಾಸ್ಕೋ ಒಲಿಂಪಿಕ್ಸ್ ನಲ್ಲಿ ಅವರ ಸಾಧನೆಯನ್ನು ತೋರಿಸಿದರು. ಇಷ್ಟೆಲ್ಲ ತರಬೇತಿಯನ್ನು ನೀಡಿದರೆ ತರಬೇತಿಯನ್ನ ಓರೆಹಚ್ಚಿ ಅವರ ಸಾಧನೆಯನ್ನು ಪರೀಕ್ಷೆಗೊಳಪಡಿಸಿದಾಗ ಮಾಸ್ಕೋ ಒಲಿಂಪಿಕ್ ನಲ್ಲಿ ಇವರು ಭಾಗವಹಿಸಿ ತಮ್ಮ ಸಾಧನೆಯನ್ನ ತೋರಿಸಿದರು. ನವದೆಹಲಿಯ ಏಷ್ಯನ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕ, ಸಿಲ್ವರ್ ಮೆಡಲ್ ಅಂತ ಕರೀತಾರಲ್ಲ, ಆ ಬೆಳ್ಳಿ ಪದಕವನ್ನ ಪಡೆದರು. ಬೆಳ್ಳಿ ಪದಕವನ್ನ ಪಡೆದರು.
ಸಿಯೋಲ್. ಸಿಯೋಲ್ನಲ್ಲಿ ಏರ್ಪಡಿಸಿದ್ದು ಅದರಲ್ಲಿ ಪಿ.ಟಿ. ಉಷಾ 4 ಬಂಗಾರದ ಪದಕ ಮತ್ತು 1 ಬೆಳ್ಳಿ ಪದಕ. ಇಲ್ಲಿ ಸಹ ಏನ್ ಮಾಡಿದಪ್ಪ ಅಂದ್ರೆ ತಮ್ಮ ಹಿರಿಮೆಯನ್ನ ಮೆರೆದು 4 ಬಂಗಾರದ ಪದಕ, 4 ಬಂಗಾರದ ಪದಕ ಮತ್ತು 1 ಬೆಳ್ಳಿ ಪದಕ, 1 ಸಿಲ್ವರ್ ಮೆಡಲ್, 1 ಬೆಳ್ಳಿ ಪದಕ. 4 ಬಂಗಾರದ ಪದಕ, 1 ಬೆಳ್ಳಿ ಪದಕ, ಸಿಲ್ವರ್ ಮೆಡಲ್ ಅಂಡ್ ಗೋಲ್ಡ್ ಮೆಡಲ್. ಗೋಲ್ಡ್ ಮೆಡಲ್ 4, ಸಿಲ್ವರ್ ಮೆಡಲ್ 1. ಟ್ರ್ಯಾಕ್ ಮತ್ತು ಫೀಲ್ಡ್ ಸ್ಪರ್ಧೆಗಳಲ್ಲಿ ಗಳಿಸಿದರು. ಟ್ರ್ಯಾಕ್ ಮತ್ತು ಫೀಲ್ಡ್ ಅಂದ್ರೆ ಮೇಲಾಟ ಅಲ್ವಾ? ಟ್ರ್ಯಾಕ್ ಫೀಲ್ಡ್ ಅಂದ್ರೆ ಮೇಲಾಟಗಳು. ಮೇಲಾಟದ ಸ್ಪರ್ಧೆಗಳಲ್ಲಿ ನೀವು ಏನ್ ಮಾಡಿದ್ರಪ್ಪ ಅಂದ್ರೆ 4 ಬಂಗಾರದ ಪದಕ, 1 ರಜತ ಪದಕವನ್ನ ತಮ್ಮ ಒರಳಿಗೆ ಏರಿಸಿದರು. ಅವರು ನಂತರ 5 ಬಂಗಾರದ ಪದಕಗಳನ್ನ ಏಷ್ಯನ್ ಗೇಮ್ಸ್ ನಲ್ಲಿ ಭಾಗವಹಿಸಿದ ಎಲ್ಲಾ ಸ್ಪರ್ಧೆಗಳಲ್ಲಿ ಹೊಸ ದಾಖಲೆ. ಏಷ್ಯನ್ ಗೇಮ್ಸಿನ ಪಂಜೋಪ ಅಂತಂದ್ರೆ ಏಷ್ಯನ್ ಗೇಮ್ಸ್ ಅಲ್ಲಿ 5 ಬಂಗಾರದ ಪದಕಗಳು, 5 ಬಂಗಾರದ ಪದಕಗಳು. ಗೋಲ್ಡ್ ಮೆಡಲ್ಸ್ ಅಂತ ಕರೀತಾರೆ. 5 ಬಂಗಾರದ ಪದಕಗಳನ್ನ ಏಷ್ಯನ್ ಗೇಮ್ಸ್ ನಲ್ಲಿ ಭಾಗವಹಿಸಿದ ಎಲ್ಲಾ ಸ್ಪರ್ಧೆಗಳಲ್ಲಿ ಹೊಸ ದಾಖಲೆಯನ್ನ ಇವರು ಏನ್ ಮಾಡಿದ್ರಪ್ಪ ಅಂದ್ರೆ ನಿರ್ಮಾಣವನ್ನ ಮಾಡಿದ್ರು. 1985ರಲ್ಲಿ ಜಕಾರ್ತದಲ್ಲಿ 6ನೇ ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ನಲ್ಲಿ, ಈಗ 1985ರ 6ನೇ ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಚಾಂಪಿಯನ್ಶಿಪ್ ಎಲ್ಲಿ ನಡೀತಪ್ಪ ಅಂತಂದ್ರೆ ಜಕಾರ್ತಾ. 1985ರ ಎಷ್ಟು ನಡೀತಪ್ಪ? 1985ರ ಜಕಾರ್ತಾ 6ನೇ ಏಷ್ಯನ್ ಟ್ರ್ಯಾಕ್ ಮತ್ತು ಫೀಲ್ಡ್, 6ನೇ ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಚಾಂಪಿಯನ್ಶಿಪ್ ನಲ್ಲಿ 100 ಮೀಟರ್, 200 ಮೀಟರ್, 400 ಮೀಟರ್ ಮತ್ತು 400 ಮೀಟರ್ ಅಡಲ್ ಸ್ಪರ್ಧೆ ಮತ್ತು 4x400 ರಿಲೇ. ಏನಪ್ಪ 4x400 ಅಂದ್ರೆ 4 ಜನ ಓಟಗಾರರು 400 ಮೀಟರ್ ಓಟವನ್ನ ಕ್ರಮಿಸುತ್ತಾರೆ. ಅಂದ್ರೆ 4 ಜನಕ್ಕೆ ಡಿವೈಡ್ ಆಗುತ್ತೆ. ಒಬ್ಬರಿಗೆ 100, ಮತ್ತೊಬ್ಬರಿಗೆ 100, ಮತ್ತೊಬ್ಬರಿಗೆ 100, ಮತ್ತೊಬ್ಬರಿಗೆ 4 ಜನ ಇದ್ರೆ 4 ಜನ ಏನ್ ಮಾಡ್ತಾರೆ 100 ಓಟ ಕೊಡ್ತಾರೆ. ಅಲ್ಲಿಗೆ 4 ಜನ ಸೇರಿ ಎಷ್ಟಾಗುತ್ತಪ್ಪ? 400 ಮೀಟರ್ ಆಗುತ್ತೆ ಅಲ್ವಾ? ಇದಕ್ಕೆ ನಾವು 4x400 ಅಂತ ಕರಿತೇವೆ. 4x400, 4x400 ಮೀಟರ್ ರಿಲೇ. ಈ ರಿಲೇ ಓಟದಲ್ಲಿ ಭಾಗವಹಿಸತಕ್ಕಂಥವರು 4 ಜನ. ಈ 4 ಜನ ಏನ್ ಮಾಡ್ತಾರಪ್ಪ ಅಂದ್ರೆ 100 ಪ್ಲಸ್ 100 ಪ್ಲಸ್ 100 ಪ್ಲಸ್ 100 ಅಂದ್ರೆ 4 ಜನ ಸೇರಿ 400 ಮೀಟರ್ ಓಟವನ್ನ ಕ್ರಮಿಸ್ತಾರೆ, ಓಡ್ತಾರೆ ಅಲ್ವಾ? ಇದಕ್ಕೆ ನಾವು 4x400 ಅಂತ ಕರಿತೇವೆ. 4 ಜನ ಸೇರಿ 400 ಮೀಟರ್ ದೂರವನ್ನ ಏನ್ ಮಾಡ್ತಾರಪ್ಪ? ಓಡ್ತಾರೆ. ಇದಕ್ಕೆ ನಾವು 4x400 ಮೀಟರ್ ರಿಲೇ ಅಂತ ಹೇಳಿ ಕರಿತೇವೆ. ಈ 4 ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಆಟದಲ್ಲಿ ಏನ್ ಮಾಡ್ತಾರೆ? ಭಾಗವಹಿಸ್ತಾರೆ. ಮಹಿಳೆ ಎಂಬುದು ದಾಖಲೆಯಾಗಿದೆ.
ಅನ್ನೋದನ್ನು ನಾವು ನೋಡಬಹುದಾಗಿದೆ. ಆಯ್ತು, ಇಷ್ಟೆಲ್ಲ ಸಾಧನೆಯನ್ನ ನಾವು ಪಿ.ಟಿ. ಉಷಾರ ಬಗ್ಗೆ ನೋಡಿದ್ವಿ. ಆದ್ರೆ ಇವ್ರಿಗೆ ಏನೇನು ಪ್ರಶಸ್ತಿಗಳು ಬಂದು ನೋಡೋಣ. ಏನೇನು ಸರ್ಕಾರ ಪ್ರಶಸ್ತಿಗಳನ್ನ ನೀಡಿದೆ, ಇವರನ್ನ ಗೌರವಿಸಿದೆ ನೋಡೋಣ. ಇಷ್ಟೆಲ್ಲ ಸಾಧನೆ ಕೈದು ಇವರು ಏನೇನು ಪ್ರಶಸ್ತಿಗಳು ಇವರನ್ನ ಹುಡುಕಿಕೊಂಡು ಬಂದಿದ್ದಾವೆ ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. 1984ರಲ್ಲಿ ಪದ್ಮಶ್ರೀ ಮತ್ತು ಅರ್ಜುನ ಪ್ರಶಸ್ತಿ ನೋಡಿ, ಎರಡು ಪ್ರಶಸ್ತಿ ಹುಡುಕಿ ಬಂದು ಯಾರಿಗಪ್ಪ? ಪಿ.ಟಿ. ಉಷಾ. 1984ರಲ್ಲಿ ಅರ್ಜುನ ಪ್ರಶಸ್ತಿ ಮತ್ತು ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿತು ಸರ್ಕಾರ. ಇದು ನೀಡತಕ್ಕಂಥ ಸರ್ಕಾರ ಯಾವ್ದಪ್ಪ? ಕೇಂದ್ರ ಸರ್ಕಾರ. ನಂತರ 1985ರಲ್ಲಿ ಜಕಾರ್ತಾ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಮಹಿಳಾ ಕ್ರೀಡಾಪಟು ಅಂತೇಳಿ ಇವರನ್ನ ಗುರುತಿಸಲಾಯಿತು. ನಂತರ 1984ರಿಂದ 87ರವರೆಗೆ ಏಷ್ಯಾದ ಉತ್ತಮ ಕ್ರೀಡಾಪಟು. 84ನೇ ಇಸ್ವಿಯಿಂದ 87ನೇ ಇಸ್ವಿವರೆಗೆ ಇವರು ಏನಾದಪ್ಪ? ಏಷ್ಯಾದ ಉತ್ತಮ ಕ್ರೀಡಾಪಟು ಎಂಬ ಬಿರುದನ್ನು ಇವರು ಪಡೆದರು. ನಂತರ ಉತ್ತಮ ರೈಲ್ವೆ ಕ್ರೀಡಾಪಟುಗೆ ನೀಡುವ ಮಾರ್ಷಲ್ ಟಿಟೋ ಪ್ರಶಸ್ತಿ ಅಂತಕ್ಕಂಥ ಇವರಿಗೆ ದೊರೆತಿದೆ. ಸಿಯೋಲ್ ಏಷ್ಯನ್ ಗೇಮ್ಸ್ ಉತ್ತಮ ಅಥ್ಲೆಟಿಕ್ ಅಡಿಡಾಸ್ ಗೋಲ್ಡನ್ ಶೂ ಪ್ರಶಸ್ತಿ, 30 ಬಾರಿ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಕೇರಳ ಕ್ರೀಡಾ ಜರ್ನಲಿಸ್ಟ್ ಪ್ರಶಸ್ತಿ, ಉತ್ತಮ ಅಥ್ಲೆಟ್ ವರ್ಲ್ಡ್ ಟ್ರೋಫಿ. ಇಷ್ಟೆಲ್ಲ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಯಾರಪ್ಪ ಅವರು? ಪಿ.ಟಿ. ಉಷಾ. ಇವರ ಸಾಧನೆಯನ್ನು ಮನಗಂಡಂತ ಕೇಂದ್ರ ಸರ್ಕಾರ ಪದ್ಮಶ್ರೀ ಮತ್ತು ಅರ್ಜುನ ಪ್ರಶಸ್ತಿ ಜೊತೆಗೆ ಹಲವಾರು